ಎಲ್ಲರಿಗೂ. ಇವತ್ತು ನಾವು ಲಕ್ಷ್ಮಿಗೆ ಸೀರೆ ಹೇಗೆ ಉಡಿಸ್ತಾರೆ ಅನ್ನೋದನ್ನು ನೋಡೋಣ. ನಾನಿಲ್ಲಿ ಒಂದು ಸೀರೆಯನ್ನು ತಗೊಂಡಿದ್ದೀನಿ, ಬಾರ್ಡರ್ ಸೀರೆ. ಹಾಗೆ ಇಲ್ಲಿ ಕೆಲವು ಕ್ಲಿಪ್ಸ್ ಇದ್ದಾವೆ, ಬಟ್ಟೆ ಕ್ಲಿಪ್ಸ್ಗಳು. ಹಾಗೆ ಮತ್ತು ಒಂದಷ್ಟು ಸೀರೆ ಪಿನ್ಗಳನ್ನ ತೊಗೊಂಡಿದ್ದೀನಿ. ಇದು ಡಿಫ್ರೆಂಟ್ ಸೈಜಿನ ತೊಗೊಂಡಿದ್ದೀನಿ. ದೊಡ್ಡ ಸೈಜು, ಮೀಡಿಯಮ್ ಸೈಜು ಹಾಗೆ ಚಿಕ್ಕ ಸೈಜು, 3 ಸೈಜಿನ ಸೀರೆ ಪಿನ್ಗಳನ್ನು ತೊಗೊಂಡಿದ್ದೀನಿ. ಈಗ ಹೇಗೆ ನಾವು ಸೀರೆನ ರೆಡಿ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಫಸ್ಟಿಗೆ ನಾವು ಹೀಗೆ ಸೀರೆನ ಕಂಪ್ಲೀಟಾಗಿ ಓಪನ್ ಮಾಡ್ಕೋಬೇಕು. ಕೆಲವರು ಬ್ಲೌಸ್ನ ಕಟ್ ಮಾಡ್ಬಿಟ್ಟು ಮಾಡ್ತಾರೆ, ಬಟ್ ನಾನಿಲ್ಲಿ ಬ್ಲೌಸ್ನ ಕಟ್ ಮಾಡ್ತಾ ಇಲ್ಲ, ಹಾಗೇನೆ ಸೀರೆನ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಇಲ್ಲಿಂದ ಶುರು ಮಾಡ್ಕೋತೀನಿ. ಈಗ ನೋಡಿ, ಹೀಗೆ ಚಿಕ್ಕದಾಗಿ ಅಂದಾಜು 3 ಇಂಚಿನ ಸೈಜಿನ ಪ್ಲೇಟ್ಸ್ನ ಮಾಡ್ಕೋಬೇಕು. ಹೀಗೆ ಎಲ್ಲ ಪ್ಲೇಟ್ಸ್ನ ಅರೇಂಜ್ ಮಾಡಿಕೊಂಡು ಸೇಮ್ ಕ್ಲಿಪ್ಗೆ ಆ್ಯಡ್ ಮಾಡ್ತಾ ಹೋಗಬೇಕು. ನಾನಿಲ್ಲಿ ಸೆರಗು ಭಾಗದಲ್ಲಿ ಸುಮಾರು 1.5 ಮೀಟರಷ್ಟು ಸೆರಗನ್ನ ಬಿಟ್ಬಿಟ್ಟು ಮಿಕ್ಕ ಪೂರ್ತಿ ಸೀರೆಯನ್ನು ಪ್ಲೇಟ್ಸ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಬಾಟಮ್ ಪಾರ್ಟು ಒಂದು ರೆಡಿಯಾಗಿದೆ. ಈಗ ನಾವು ಸೆರಗಿನ ಭಾಗವನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಸೆರಗಿನ ಭಾಗವನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, ಈಗ ಇದು ಬಾರ್ಡರ್ ತುಂಬ ಅಗಲ ಇದೆ, ಬಟ್ ನಮ್ಗೆ ಇಷ್ಟು ಅಗಲ ಬಾರ್ಡರ್ ಬೇಡ. ಯಾಕಂದರೆ ಕಳಸದ ಭುಜ ತುಂಬ ಅಗಲ ಚಿಕ್ಕದಾಗಿರೋದ್ರಿಂದ ನಮಗೆ ಒಂದು ನಮ್ಮ ಬೆರಳಿನ ಸೈಜಿಂದು ಅಥವಾ ಒಂದು 3 ಇಂಚಿನ ಸೈಜಲ್ಲಿ ನಮಗೆ ಸೆರಗು ಸಾಕಾಗುತ್ತೆ. ಇಷ್ಟೇ ತಗೊಂಡು ನಿಧಾನಕ್ಕೆ ಒಂದೊಂದಾಗಿ ಪ್ಲೇಟ್ಸ್ನ, ಈ ಮೇಲ್ಗಡೆ ಪೋರ್ಷನ್ ಯಾವಾಗಲೂ ಒಂಚೂರು ಅಗಲ ಇರಬೇಕು. ಕೆಳಗಡೆ ಏನು ನಾವು ಪ್ಲೇಟ್ಸ್ ಮಾಡ್ತಾ ಹೋಗ್ತೀವಲ್ಲ, ಅದು ಮೇಲಿನ ಪೋರ್ಷನ್ಗಿಂತ, ಮೇಲಿನ ಭಾಗದಗಿಂತ ಸ್ವಲ್ಪ ಸೈಜು ಚಿಕ್ಕದಾಗಿರಬೇಕು. ಸರ್ತಿ ಪ್ಲೇಟ್ಸ್ನ ಸೆಟ್ ಮಾಡೋದನ್ನು ಸ್ವಲ್ಪ ನಾವು ಫೋಲ್ಡಿಂಗ್ಸ್ ಬಂದೇ ಬರುತ್ತೆ. ಸೊ ನಿಮಗೆ ಅಷ್ಟು ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನೋಡಿ, ಈಗ ನೀಟಾಗಿ ಅರೇಂಜ್ ಆಗಿದೆ. ಈಗ ನಾನು ಇಲ್ಲಿ ಒಂದು ಕ್ಲಿಪ್ಪನ್ನು ಹಾಕೋತೀನಿ. ಹಾಗೆ ಈ ಕ್ಲಿಪ್ಪನ್ನು ಇಲ್ಲೇನು ನಾನು ಚಾಪೆಗೆ ಒಂದು ಕ್ಲಿಪ್ ಹಾಕಿಟ್ಟಿದ್ದೀನಿ, ಚಾಪೆಗೂ ಬಟ್ಟೆಗೂ ಸೇರಿ ಒಂದು ಕ್ಲಿಪ್ಪನ್ನು ಹಾಕಿಟ್ಟಿದ್ದೀನಿ. ಅದಕ್ಕೆ ಫಿಕ್ಸ್ ಮಾಡಿಬಿಡ್ತೀನಿ. ಫಿಕ್ಸ್ ಮಾಡಿ ನೆಕ್ಸ್ಟ್ ಸೆರಗಿನ ಕೆಳಭಾಗ ಅಂದರೆ ಒಂಚೂರು ತುದಿ ಭಾಗ ಆಯಿತು. ಈಗ ಕೆಳಗಿನ ಭಾಗವನ್ನು ನಾವು ಅರೇಂಜ್ ಮಾಡ್ತಾ ಪ್ರತಿಯೊಂದು ಪ್ಲೇಟನ್ನು ತುಂಬ
ನೀಟಾಗಿ ತಾನಾಗಿ ಕೈಗೆ ಬರ್ತಾ ಹೋಗುತ್ತೆ. ನೋಡಿ ಇಷ್ಟು ಈಗ ಅರೇಂಜ್ ಆಗಿದೆ. ಈಗ ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ ಕ್ಲಿಪ್ ಹಾಕೋದಿಲ್ಲ, ಇಲ್ಲಿ ನಾನು ಪಿನ್ನನ್ನು ಫಿಕ್ಸ್ ಮಾಡ್ಬಿಡ್ತೀನಿ. ಪಿನ್ ಹಾಕಿ ಇದೇ ಫೈನಲ್ ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡ್ತೀನಿ. ನೋಡಿ ನಾನು ಡಿಫ್ರೆಂಟ್ ಸೈಜಸ್ ಅಂತ ಹೇಳಿದ್ನಲ್ಲ, ಸೆರಗಿಗೆ ನಾನು ಚಿಕ್ಕ ಸೈಜಿನ ಪಿನ್ಗಳನ್ನು ತಗೊಳ್ತೀನಿ. ಈಗ ಎಲ್ಲೆಲ್ಲಿ ನಾನು ಕ್ಲಿಪ್ಗಳನ್ನ ಸೆಟ್ ಮಾಡಿದ್ನಲ್ಲ ಆ ಕ್ಲಿಪ್ಗಳನ್ನೆಲ್ಲ ತೆಗೆದು ಪಿನ್ ಮಾಡ್ಕೊಳ್ಳೋಣ. ಮಧ್ಯದಲ್ಲಿ 2 ಕ್ಲಿಪ್ಪಿನ ಮಧ್ಯ ಒಂದು ಪಿನ್ನನ್ನು ಹಾಕೋಣ. ಇದು ಕೂಡ ಈ ಕ್ಲಿಪ್ಪನ್ನ ತೆಗೆದು ಸರ್ತಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಇದು ಕೂಡ ಒಂದು ಪಿನ್ನನ್ನು ಹಾಗೆ ತುದಿಯಲ್ಲಿ ಇನ್ನೊಂದು ಸರ್ತಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಸ್ಟಿಪ್ಪಲ್ಲಿ ಎಳೆದು ಅರೇಂಜ್ ಮಾಡ್ಕೋಬೇಕು. ಇಲ್ಲಿ ಕೂಡ ಒಂದು ಪಿನ್ನನ್ನು ಹಾಕಿ ನೋಡಿ ಈಗ ನೋಡಿ ಇದು ಸೆರಗಿನ ಭಾಗ ರೆಡಿಯಾಗಿದೆ. ಇಲ್ಲಿ ನೆರಿಗೆಯ ಭಾಗ ಕೂಡ ರೆಡಿಯಾಗಿದೆ. ಈಗ ಇದನ್ನ ಪೂರ್ತಿಯಾಗಿ ನೀಟಾಗಿ ಸೆಟ್ ಮಾಡೋಣ. ಇದು ರೆಡಿಯಾಗಿದೆ. ಈಗ ಇದನ್ನ ಕಳಸಕ್ಕೆ ಹೇಗೆ ಉಡ್ಸೋದು ಅಂತ ನೋಡೋಣ.